ನಮಸ್ಕಾರ ನಮಸ್ಕಾರ. ಬಹುಶಃ ಅಕಲ್ಟ್ ಪ್ರಾಕ್ಟೀಸ್ ರೀತಿಯಲ್ಲಿ ಕಾಣ್ತಾ ಇದೆ ಇದು. ಸಾಧ್ಯನಾ ಸರ್ ಒಂದು ಇಬ್ಬರ ಫೋಟೋವನ್ನು ಶಕ್ತಿ ದೇವತೆಯಾಗೆ ಮಾಲೆಯಾಗಿ ಹಾಕಿ ಹಾರವಾಗಿ ಹಾಕಿ ಅದಕ್ಕೆ ರಕ್ತಾಭಿಷೇಕ ಮಾಡಿ ಅವರಿಗೆ ಶಕ್ತಿ ತುಂಬ್ತೀವಿ ಅಂತಂದ್ರೆ ಅದೆಲ್ಲ ಆಗತ್ತಾ? ಅದು ಸಾಧ್ಯನಾ? ಅದು ಈ ತಾಂತ್ರಿಕ ಪ್ರಾಕ್ಟೀಸ್ ಅಲ್ಲಿ ಕೆಲವೆಲ್ಲ ಅವರು ನಂಬ್ತಾರೆ. ಅದರಿಂದ ಆಗತ್ತೆ ಇಲ್ಲ ಅನ್ನೋದು ನಾವು ಹೇಳೋದಕ್ಕಾಗೋದಿಲ್ಲ. ಆದ್ರೆ ನಂಬಿಕೆಗಳು, ತಾಂತ್ರಿಕ ನಂಬಿಕೆಗಳಲ್ಲಿ ಈ ರೀತಿಯಾದದ್ದು ಹಿಂದೆ ಬೊಂಬೆಗಳನ್ನೆಲ್ಲ ಮಾಡ್ತಾ ಇದ್ರು ಅಂತ ನಮ್ಗೆಲ್ಲ ಗೊತ್ತಿದೆ. ಬೊಂಬೆಗಳನ್ನ ಮಾಡಿ ಆ ಬೊಂಬೆಗಳಿಗೆ ರಕ್ತಾಭಿಷೇಕ ಎಲ್ಲ ಮಾಡಿ ರಕ್ತ ತರ್ಪಣಗಳನ್ನೆಲ್ಲ ಮಾಡಿ ಅವರಿಗೆ ಒಂದಷ್ಟು ತಾಂತ್ರಿಕ ಪದ್ಧತಿಯಲ್ಲಿ ಪೂಜೆಗಳು ಬಹಳ ದೀರ್ಘಕಾಲದಿಂದ, ಭಾರತದ ಪರಂಪರೆಯಲ್ಲಿ ತಾಂತ್ರಿಕ ಪದ್ಧತಿ ಬಹಳ ದೀರ್ಘಕಾಲದಿಂದ ಇರುವಂತಹದ್ದು ಮಾಡ್ತಾ ಇದ್ರು. ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಆ ಬೊಂಬೆಗಳಿಗೆ ಬದಲಾಗಿ ಫೋಟೋಗಳನ್ನ ಕತ್ತಿಗೆ ಅಳವಡಿಸಿರೋದನ್ನ ನಾವು ನೋಡ್ತೀವಿ. ಹಾಗಾಗಿ ಇದು ಯಾವ ತಾಂತ್ರಿಕ ಪದ್ಧತಿ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ಮಾಡಿರೋದೆಲ್ಲ ತಾಂತ್ರಿಕ ಪದ್ಧತಿಯಿಂದಾನೆ ಅಂತ ಅರ್ಥ ಆಗತ್ತೆ. ಯಾಕಂದ್ರೆ ಅಲ್ಲಿ ಭದ್ರಕಾಳಿಯ ಒಂದು ಶಿಲ್ಪ ಇದೆ, ಭದ್ರಕಾಳಿಯ ಮೇಲೇನೆ ಅವ್ರ ಮುಂದೆನೆ ಇದನ್ನೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಶಕ್ತಿಸಂ ಅಂದ್ರೆ ಶಾಕ್ತ ತಂತ್ರಗಳಿಗೆ ಸೇರಿದ್ದು, ಆ ಶಾಕ್ತ ತಂತ್ರದಲ್ಲೂ ವಾಮಾಚಾರಕ್ಕೆ ಸೇರಿದ್ದು ಅನ್ನೋದು ಗೊತ್ತಾಗುತ್ತೆ. ಸರ್, ಇಲ್ಲಿ ಒಂದು ಪ್ರಾಣಿ ಬಲಿ ಕೊಟ್ಟಿದ್ದಾರೆ, ಪ್ರಾಣಿಯ ರಕ್ತವನ್ನ ತಾಯಿಗೆ ಅಭಿಷೇಕ ಮಾಡಿ ಅಥವಾ ಶಕ್ತಿ ದೇವತೆಗೆ ಅಭಿಷೇಕವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಮದ್ಯಾಭಿಷೇಕ ಮಾಡಿದ್ದಾರೆ, ಇಬ್ಬರ ಫೋಟೋವನ್ನು ಹಾರವಾಗಿ ಬಳಸಿದ್ದಾರೆ. ಇನ್ನೊಂದು ಫೋಟೋ ನೋಡಿದ್ರೆ ಅದರಲ್ಲಿ ಹೆಸರನ್ನ ಬರೆದಿದ್ದಾರೆ, ಒಂದಿಷ್ಟು ಜನರ ಹೆಸರನ್ನ ಬರೆದು ಮತ್ತೊಂದು ದೇವತೆಗೆ ಅದೇ ರೀತಿ ಅಭಿಷೇಕವನ್ನು ಮಾಡಿದ್ದಾರೆ. ಹೌದು. ಸೊ ಇದರದ್ದು ಅದೇ ಇದನ್ನ ಹೇಳದ್ನಲ್ಲ, ತಂತ್ರದಲ್ಲಿ ಇದೆಲ್ಲ ಸಹಜವಾಗಿ ಅವರು ಪ್ರಯೋಗಕ್ಕೆ ಬಳಸುವಂತಹ ವಸ್ತುಗಳು. ಆದ್ರೆ ಇವರು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ರು, ಯಾಕಾಗಿ ಮಾಡಿರ್ಬೋದು, ಇವರಿಬ್ಬರಿಗೂ ಬಲ ಬರ್ಲಿ ಅಂತ ಮಾಡಿದಾರಾ ಇಲ್ಲ ಇವರಿಬ್ಬರಿಗೂ ಬಲ ಹೋಗ್ಲಿ ಮಾಡಿದಾರಾ, ಅದನ್ನು ಯೋಚನೆ ಮಾಡ್ಬೇಕು. ಅವ್ರು ಹೇಳಿರೋದು ಏನಾದ್ರೂ ಇರ್ಲಿ, ಕ್ಲೈಮ್ಸ್ ಅದು ಗೊತ್ತಿಲ್ಲ. ಅಲ್ಲಿ ಯಾವ ಪೂಜೆಯನ್ನು ಮಾಡಿದ್ರೋ, ಯಾರು ಪೂಜೆಯನ್ನು ಮಾಡಿದ್ರು ಅನ್ನೋದು ಕೂಡ ಮೇನ್ ಆಗುತ್ತೆ. ಈ ಪೂಜೆಯನ್ನ ಮಾಡಿದವ್ರು ಯಾರು, ಅವರಿಗೆ ತಾಂತ್ರಿಕ ಪರಿಣಿತಿ ಏನು ಗೊತ್ತಿಲ್ಲ. ಅನಂತ್ ಭಟ್ ಅನ್ನುವಂತ ವ್ಯಕ್ತಿ ಪೂಜೆ ಮಾಡಿದ್ದಾರೆ, ಪ್ರಸಾದ್ ದತ್ತ ಅವರ ಪೂಜೆ ಮಾಡಿಸಿದ್ದಾರೆ ಅಂತ ಇರೋದು ಪೊಲೀಸರ ಕಂಪ್ಲೇಂಟ್ ಪ್ರಕಾರ. ಅದೇ ಅದು ಅವರು ಏನು ಉದ್ದೇಶಗಳನ್ನ ಇಟ್ಕೊಂಡು ಮಾಡಿದ್ದಾರೆ ಅನ್ನೋದು ನಿಜವಾಗ್ಲೂ ಅವ್ರನ್ನೇ ಕೇಳಿದ್ರೆ ಇದು ಸರಿ ಹೋಗುತ್ತೆ. ಆದ್ರೆ ಇದು ಆಗುತ್ತಾ ಇಲ್ವಾ, ಆಗಿದ್ಯಾ ಇಲ್ವಾ ಅನ್ನೋದು ಅದು ನಿಜವಾಗಿಯೂ ಎಲ್ಲ ದೇವ ಪೂಜೆಗಳಲ್ಲಿ ಇರುವಂತ ಕುತೂಹಲಕ್ಕೊಂದು ವಿಚಾರ ಕೇಳ್ತಾ ಇದ್ದೀನಿ. ಬಹಳ ಸಂದರ್ಭದಲ್ಲಿ ಮೂಢನಂಬಿಕೆ ಅಥವಾ ನಂಬಿಕೆ ವಾಮಾಚಾರ ವಿಚಾರಕ್ಕೆ ಬಂದಾಗ ಒಬ್ಬ ವ್ಯಕ್ತಿಯ ಕೂದಲು, ಉಗುರು, ಆತ ಬಳಸ್ತಾ ಇರುವಂತ ವಸ್ತು, ಇದನ್ನ ಬಳಸಿ ಎಲ್ಲ ಮಾಟ ಮಾಡ್ತಾರೆ ಅಂತ ಕೇಳಿದೀವಿ ನಾವು. ಒಬ್ಬನ ಫೋಟೋವನ್ನು ಬಳಸಿ ಶಕ್ತಿ ತುಂಬೋದೋ ಅಥವಾ ಆತನ ಶಕ್ತಿಯನ್ನು ಕಡಿಮೆ ಮಾಡೋದು ಸಾಧ್ಯನಾ? ಆ ರೀತಿ ಇದೆಯಾ ಪ್ರಾಕ್ಟೀಸು? ಇಲ್ಲ, ಅದೇ ಆ ಫೋಟೋದು ಹೊಸದದು. ಯಾಕಂದ್ರೆ ತಂತ್ರಶಾಸ್ತ್ರಗಳಲ್ಲಿ ಈ ಬೊಂಬೆಗಳನ್ನು ಇಟ್ಟಿರೋದು ಅಥವಾ ವಸ್ತುವಿನ ಇದು ಅಂದ್ರೆ ತಾವೇ ಹೇಳಿದ ಹಾಗೆ ಕೂದಲು, ಅವನ ಶರೀರದ ಭಾಗಗಳು ಅಥವಾ ಅವನ ಶರೀರಕ್ಕೆ ಸ್ಪರ್ಶವಾದ ಮಣ್ಣು ಇತ್ಯಾದಿಗಳನ್ನೆಲ್ಲ ಬಳಸೋದು ಸಹಜವಾಗಿ ಇದೆ. ಆದ್ರೆ ಈ ಫೋಟೋಗಳನ್ನ ಬಳಸೋದು ನಮಗೆ ಗೊತ್ತಿಲ್ಲ. ಆದ್ರೆ ಫೋಟೋಗಳು ಬೊಂಬೆಯ ಪ್ರತೀಕ ಅಂತ ಅನ್ಕೋಬಹುದು. ಸೊ ಹಾಗಾಗಿ ಇವರು ಇಲ್ಲಿ ಪ್ರಯೋಗವನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಇದು ಸಫಲವಾಗಿದೆ ಅಥವಾ ಇದು ಫಲವನ್ನ ಕೊಡ್ತದಾ ಅನ್ನೋದು ಅದು ನಂಬಿಕೆಗಳಿಗೆ ಮತ್ತು ಅವರು ಮಾಡಿದ ಕೆಲಸಗಳಿಗೆ ಬಿಟ್ಟಿದ್ದು. ಬಟ್ ಇಂತಹ ಒಂದು ಪ್ರಾಕ್ಟೀಸ್ಗಳು ಭಾರತದಲ್ಲಿ ಬಹಳ ದೀರ್ಘಕಾಲದಿಂದ ಇದೆ ಅನ್ನೋದು ಸತ್ಯ. ಹೌದು. ಈಗ ಒಂದು ಪ್ರಶ್ನೆ ನನ್ನ ಕೊನೆಯದಾಗಿ, ಈಗ ಒಬ್ಬ ವ್ಯಕ್ತಿಯ ಶಕ್ತಿಯನ್ನ ಕಡಿಮೆ ಮಾಡೋದಕ್ಕೆ ಮಾಟ ಮಂತ್ರಗಳನ್ನ ಮಾಡೋದನ್ನ ಕೇಳಿದೀವಿ ನಾವು. ಶಕ್ತಿಯನ್ನ ಹೆಚ್ಚು ಮಾಡೋದಕ್ಕೆ, ಶಕ್ತಿಯನ್ನ ವೃದ್ಧಿಸೋದಕ್ಕೆ ಆ ವ್ಯಕ್ತಿಯೇ ಪೂಜೆ ಮಾಡಿಸಬೇಕು, ಮೂರನೇ ವ್ಯಕ್ತಿ ಮಾಡಿಸಿದ್ರೆ ಆಗತ್ತಾ? ಇಲ್ಲ, ಅದು ಕಷ್ಟನೇ. ಅದು ನಿಜ ಹೇಳ್ಬೇಕು ಅಂದ್ರೆ ತಂತ್ರದ ಮೂಲಕ ಮಾಡಿದ್ದಾರೆ. ಹಾಗಿದ್ರೂನು ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳೋರು ಸಾಮಾನ್ಯವಾಗಿ ನಮಗೆ ಒಳ್ಳೇದಾಗ್ಲಿ ಅಂತ ಮಾಡೋದೆಲ್ಲ ಸಾಮಾನ್ಯವಾಗಿ ದಕ್ಷಿಣಾಚಾರಗಳನ್ನು ಮಾಡ್ತಾರೆ. ಅಂದ್ರೆ ಈಗ ಪುಷ್ಟಿಕರವಾದಂತಹ ಸುದರ್ಶನ ಹೋಮವೋ, ನರಸಿಂಹ ಹೋಮವೋ ಅಥವಾ ಚಂಡಿ ಹೋಮವನ್ನೋ ಈ ರೀತಿ ಯಾವುದನ್ನೋ ಒಂದನ್ನು ಮಾಡಿಸ್ತಾರೆಯೇ ಹೊರತು ವಾಮಾಚಾರದಲ್ಲಿ ತಮ್ಮ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಅವರಾಗಿ ಹೋಗಿ ಮಾಡೋದಿಲ್ಲ. ಸೊ ಈಗ ಏನಾಗಿದೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಇವರು ವೀಕ್ ಆಗ್ತಾ ಇದ್ದಾರೆ ಅಂತ ಥರ್ಡ್ ಪಾರ್ಟಿಗೆ ಅನ್ಸಿರ್ಬೋದು. ಅಂದ್ರೆ ಇದೆಲ್ಲೋ ಒಂದು ಕಡೆ ಇದು ಫಲ ಸಿಗದೆ ಇರ್ಬೋದೇನೋ, ನಾವು ನಿರೀಕ್ಷಿತವಾಗಿ ಯೋಚನೆ ಮಾಡಿದ್ ಸಿಗ್ತಾ ಇಲ್ವೇನೋ ಅಂತ ಅನ್ಸಿ ಆ ಫ್ರಸ್ಟ್ರೇಷನ್ ಒಳಗಾಗಿ ಅಥವಾ ಅವ್ರಿಗೆ ಬಲ ತುಂಬಿದ್ರೆ ಇನ್ನೊಂದಷ್ಟು ಏನೋ ಆಗ್ಬೋದೇನೋ ಅಂತ ಮಾಡಿದ್ದಾರೆ. ಇದು ಇದರಲ್ಲಿ ಮುಖ್ಯವಾಗಿ ನನಗ್ ಕಾಣಿಸೋದಂತೂ ಒಂದು ರೀತಿಯಲ್ಲಿ ಒಂದು ಹತಾಶೆನೇ ಕಾಣಿಸ್ತಾ ಇದೆ, ಅಷ್ಟೇ, ಇನ್ನೇನಿಲ್ಲ. ಎಸ್, ಥ್ಯಾಂಕ್ ಯು ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ.
ದೃಶ್ಯ ಗಮನಿಸ್ತಾ ಇದ್ದೀರಿ. ಇದು ಮಂಗಳೂರು ಪೊಲೀಸರು ಪ್ರಸಾದ್ ದತ್ತ ಅವರ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಪ್ರಸಾದ್ ದತ್ತ ಅವರ ಬಳಿ ಇದ್ದಂಥ 2 ಮೊಬೈಲಲ್ಲಿ ಈ ಫೋಟೋಗಳು ಸಿಕ್ಕಿದೆ, ವಿಡಿಯೋಗಳು ಸಿಕ್ಕಿದೆ. ವಿಡಿಯೋಗಳು ಅದರಲ್ಲಿ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಇದ್ದಾರೆ. ಒಂದು ಶಕ್ತಿ ದೇವತೆಯ ಪ್ರತಿಮೆ ಇದೆ. ಶಕ್ತಿ ದೇವತೆಯ ಪ್ರತಿಮೆಗೆ ಇಬ್ಬರ ಫೋಟೋವನ್ನು ಹಾರದ ರೂಪದಲ್ಲಿ ಹಾಕಲಾಗಿದೆ ಮತ್ತು ರಕ್ತದ ಅಭಿಷೇಕವನ್ನು ಮಾಡಿದ್ದಾರೆ ಮತ್ತು ಪ್ರಾಣಿ ಬಲಿ ಮಾಡುವಂಥ ದೃಶ್ಯವೂ ಕೂಡ ಇದೆ. ಅಂದರೆ ಕುರಿಯೊಂದನ್ನು ತಲೆ ಕಡಿದು ಅದರ ರಕ್ತವನ್ನು ತೆಗೆದು ಶಕ್ತಿ ದೇವತೆಗೆ ಅದನ್ನು ಅಭಿಷೇಕ ಮಾಡಿದ್ದಾರೆ. ಹಾರದ ರೂಪದಲ್ಲಿ ಇವರಿಬ್ಬರ ಫೋಟೋ. ಮತ್ತೊಂದು ಕಡೆಯಲ್ಲಿ ಇನ್ನೊಂದು ದೇವತೆ, ಪುರುಷ ದೇವತೆಯ ಫೋಟೋ ಇದೆ. ಆ ಪುರುಷ ದೇವತೆಯ ಫೋಟೋ, ಆ ದೇವತೆಗೂ ಕೂಡ ಒಂದು ಹಾರದ ರೀತಿಯಲ್ಲಿ ಹಾಕಿದ್ದಾರೆ. ಅದರಲ್ಲಿ ಒಂದಿಷ್ಟು ಹೆಸರುಗಳಿದ್ದಾವೆ, ಕೆಲವರ ಹೆಸರನ್ನು ಬರೆದಿದ್ದಾರೆ, ನೋಡ್ತಾ ಇದ್ದೀರಿ. ಇದೆ ಈ ಪುರುಷ ದೇವತೆ, ಒಂದಿಷ್ಟು ಹೆಸರುಗಳಿದ್ದಾವೆ, ಕೈ ಬರಹದಲ್ಲಿ ಬರೆದಿರುವಂಥ ಹೆಸರುಗಳಿದ್ದಾವೆ. ಸೊ ಪೂಜೆ ಮಾಡಿದ್ದಾರೆ. ಯಾರು, ಯಾಕಾಗಿ ಮಾಡಿದರು, ಇದನ್ನು ಯಾರು ಮಾಡಿದರು ಅನ್ನೋದು ಗೊತ್ತಾಗಿದೆ. ಯಾಕಾಗಿ ಮಾಡಿದರು, ಸ್ನೇಹಮಯಿ ಕೃಷ್ಣ ಅವರಿಗೆ ಶಕ್ತಿ ತುಂಬೋದಕ್ಕೆ ಇಂಥ ಪೂಜೆಯನ್ನು ಯಾಕೆ ಮಾಡಿಸಿದರು ಗೊತ್ತಿಲ್ಲ. ಇದರ ಬಗ್ಗೆ ತನಿಖೆ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.